ಕೆಲವೊಂದು ಸಲ ಹೋಗೋ ಜಾಗಕ್ಕಿಂತ ಹೋಗ್ತಾ ಇರೋ ದಾರಿನೇ ತುಂಬ ಚೆನ್ನಾಗಿರುತ್ತೆ ಅನ್ನೋ ಮಾತನ್ನು ನೀವು ಈಗಾಗಲೇ ಕೇಳಿರ್ತೀರ. ಇವತ್ತು ನಾವು ಮೈಸೂರಿಂದ ಹೊರಟಾಗ ಹೋಗೋ ದಾರಿನೂ ಸಹ ತುಂಬ ಚೆನ್ನಾಗಿತ್ತು ಮತ್ತು ಹೋಗ್ತಾ ಇರೋ ಜಾಗನೂ ತುಂಬ ಚೆನ್ನಾಗಿದೆ. ನಾವಿವತ್ತು ಮೈಸೂರು ಮಂಗಳೂರು ಹೈವೇನಲ್ಲಿದ್ದೀವಿ. ಅರ್ಲಿ ಮಾರ್ನಿಂಗ್ ಎಷ್ಟಪ್ಪ ಮಂಜು ಕವಿದಿತ್ತು ಅಂದರೆ ಎದುರುಗಡೆ ಬರ್ತಾ ಇರೋಂಥ ಗಾಡಿಗಳು ಸಹ ಯಾವುದು ಕಾಣಿಸ್ತಾ ಇರಲಿಲ್ಲ. ಧರ್ಮಸ್ಥಳದಿಂದ ಸುಮಾರು 27 ಕಿಲೋಮೀಟರ್ ದೂರ ಇರುವಂತಹ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನಾವಿವತ್ತು ಹೋಗ್ತಾ ಇದ್ದೀವಿ. ಶಿಬಾಜೆಗೆ ಕೊಕ್ಕಡದಿಂದ ಸುಮಾರು 14 ಕಿಲೋಮೀಟರ್ ದೂರ ಆಗುತ್ತೆ. ಹೊಸತೋಟದಿಂದ ಸುಮಾರು 11 ಕಿಲೋಮೀಟರ್ ಹೋದರೆ ಶಿಬಾಜೆ ಸಿಗುತ್ತೆ. ಇಲ್ಲಿಂದ ನಮಗೆ ಸುಮಾರು 11 ಕಿಲೋಮೀಟರ್ ದೂರ ಆಗುತ್ತೆ. ಬೆಂಗಳೂರು ಮೈಸೂರಿನಂಥ ನಗರದ ಜೀವನವನ್ನು ಅನುಭವಿಸ್ತಾ ಇರೋರಿಗೆ ಈ ಕಾಡು ತುಂಬಾ ಖುಷಿ ಕೊಡುತ್ತೆ. ಚಿಕ್ಕದಾದಂಥ ರಸ್ತೆ, ನಿಶ್ಶಬ್ದವಾದ ರಸ್ತೆ, ಅಕ್ಕಪಕ್ಕದಲ್ಲಿರುವಂಥ ಸುಂದರವಾದ ಮರಗಿಡಗಳು, ನಿಜಕ್ಕೂ ಇಲ್ಲಿನ ವಾತಾವರಣ ಸ್ವರ್ಗ ಥರ ಇದೆ. ಈ ಮರಗಿಡಗಳನ್ನೆಲ್ಲ ನೋಡ್ತಾ ಇದ್ದರೆ, ಇಲ್ಲಿನ ಫಲ ಸಂಪತ್ತುಗಳನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ಒಂದು ಕವನ ನೆನಪಾಗುತ್ತೆ. ಬರಿಯ ನಗುವಿನ ಮರಗಳು ನಿಂತಿವೆ ಗಟ್ಟಿಯಾಗಿ ಎತ್ತರಕ್ಕೆ ಬೆಳೆದು, ಅವುಗಳ ಬುಡದಲ್ಲಿ ನೇಹದ ಸಸಿಗಳು ನಳನಳಿಸಿ, ನಂಬುಗೆ ಹೂವರಳಿ ವಿಶ್ವಾಸದ ಫಲ ತೊನೆದಾಡುತ್ತಿವೆ. ನನ್ನದೂ ಒಂದು ಕಾಡಿದೆ, ಅಭದ್ರ ಬೇರುಗಳ ನಿಬಿಡ ಕಾಡು, ಕತ್ತಲೆ ತೂರಿಕೊಂಡು ಬೆಳಕಿಗೆ ನಿಷೇಧ ಏರಿಕೊಂಡು, ಕಳೆ ಮರಗಳು ಹಬ್ಬಿ ಹರಡಿ. ನಗೆಯನ್ನು ನಿಷೇಧಿಸಿದ ಈ ಕಾಡನ್ನು ನಾನೇ ಕಾಪಾಡಿಕೊಂಡು ಬಂದಿರುವಾಗ ಕಾಡದಿರಲಾರದೆ ಈ ಕಾಡು. ಈ ಕವನದಲ್ಲಿ ಕವಿ ಏನು ಹೇಳಕ್ಕೆ ಹೊರಟಿದ್ದಾನೆ ಅಂದರೆ, ಹಳ್ಳಿ ಜೀವನಕ್ಕೂ ಮತ್ತು ಸಿಟಿ ಜೀವನಕ್ಕೂ ಇರುವಂಥ ವ್ಯತ್ಯಾಸ ಹೇಳಿದ್ದಾನೆ. ಕಾಡನ್ನು ಕಡಿದು ಸಿಟಿ ಜೀವನಕ್ಕೆ ಹೊಂದ್ಕೊಂಡಿರೋಂಥ ಜನಗಳಿಗೆ ಈ ಕವನ ತುಂಬ ಚೆನ್ನಾಗಿ ಅನ್ವಯಿಸುತ್ತೆ. ನಾವು ಹೋಗ್ತಾ ಇರೋವಂಥ ದಾರಿ ಮತ್ತು ಇಲ್ಲಿನ ಪ್ರಕೃತಿ ಸೌಂದರ್ಯ, ಇಲ್ಲಿರುವಂಥ ನಿಶ್ಶಬ್ದತೆ ಎಲ್ಲವೂ ನಮ್ಮನ್ನು ಕಾಡುತ್ತೆ. ಒತ್ತಡದ ಬದುಕಿನಲ್ಲಿ ಬದುಕ್ತಾ ಇರೋರಿಗೆ ಈ ಥರ ಜಾಗಗಳು ತುಂಬಾ ಖುಷಿ ಕೊಡುತ್ತೆ. ಸಣ್ಣ ಹಳ್ಳಿಯ ಸಣ್ಣದಾದಂಥ ಒಂದು ದೇವಸ್ಥಾನದಲ್ಲಿ ನಮಗೆ ಸಿಕ್ಕಂಥ ಖುಷಿ ತುಂಬಾ ಅಪಾರ. ಈ ಪ್ರದೇಶಗಳಲ್ಲಿ ಅಲ್ಲಲ್ಲಿ ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳನ್ನು ನಾವು ನೋಡ್ಬೋದು. ಅದರಲ್ಲಿ ನಾವು ಈಗ ಹೋಗ್ತಾ ಇರೋಂಥ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇದೇ ಆ ಪುಟ್ಟದಾದಂಥ ದೇವಸ್ಥಾನ. ಈ ದೇವಸ್ಥಾನದ ಹೆಸರು ಶ್ರೀ ಕ್ಷೇತ್ರ ಮಂಟೆತಡ್ಕ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶಿಬಾಜೆ. ದೇವಸ್ಥಾನದ ಹೊರಾಂಗಣ ತುಂಬಾ ಚೆನ್ನಾಗಿದೆ. ಅದನ್ನು ಒಮ್ಮೆ ನೋಡ್ಕೊಂಬರೋಣ. ಈ ಜಾಗದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಇರುತ್ತೆ. ಇಲ್ಲಿನ ಜನಗಳು ಕಾಡಿನಲ್ಲಿ ತಮ್ಮ ಹಸುಗಳು ಕಳೆದೋದ್ರೆ, ಹಸುಗಳಿಗೆ ಕಾಯಿಲೆ ಕಸಾಲೆಗಳು ಕಾಡ್ತಾ ಇತ್ತು, ಅದು ಎಲ್ಲೂ ವಾಸಿಯಾಗದೇ ಇದ್ದರೆ ಇಲ್ಲಿ ಬಂದು ದುರ್ಗಾ ಪರಮೇಶ್ವರಿ ಬಳಿ ಹರಕೆಯನ್ನು ಮಾಡ್ಕೊಳ್ತಾರೆ. ಇಲ್ಲಿ ಹಸುಗಳಿಗೆ, ಎತ್ತುಗಳಿಗೆ ಮತ್ತು ತಮ್ಮ ಸಾಕು ಪ್ರಾಣಿಗಳಿಗೆ ಹರಕೆಯನ್ನು ಮಾಡಿಕೊಂಡು ಇಲ್ಲಿ ಸಿಗುವಂಥ ಗಂಟೆಗಳನ್ನು ಅವುಗಳ ಕುತ್ತಿಗೆಗೆ ಕಟ್ತಾರೆ. ಇದರಿಂದ ಅವುಗಳು ಎಲ್ಲೂ ತಪ್ಪಿಸ್ಕೊಂಡು ಹೋಗೋದಿಲ್ಲ ಮತ್ತು ಅವಕ್ಕೆ ಯಾವುದೇ ರೋಗಗಳು ರುಜಿನಗಳು ಬರೋದಿಲ್ಲ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಶ್ರೀ ಮಂಟೆತಡ್ಕ ದುರ್ಗಾ ಪರಮೇಶ್ವರಿ ದೇವಿ ಆ ಮೂಕ ಪ್ರಾಣಿಗಳನ್ನು ಸದಾ ಕಾಪಾಡುತ್ತಾಳೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಈ ದೇವಸ್ಥಾನ ಎಂಥ ಜಾಗದಲ್ಲಿದೆ ಅಂದರೆ, ಇಲ್ಲಿ ಒಂದು ಪಾಸಿಟಿವ್ ವೈಬ್ ಇದೆ. ಈ ಜಾಗದಲ್ಲಿ ಬಂದಾಗ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತೆ. ಎದುರುಗಡೆ ಕಾಣ್ತಾ ಇರೋದು ಕುಮಾರ ಕುಮಾರ್ತಿ ಸನ್ನಿಧಿ. ಅಕ್ಕಿ ಪಕ್ಷಿಗಳ ಕಲರವದ ಮಧ್ಯೆ ಪಿನ್ ಡ್ರಾಪ್ ಸೈಲೆನ್ಸ್ ಇರುವಂಥ ದೇವಸ್ಥಾನನ ಅದು ಹೇಗಿದೆಯೋ ಹಾಗೆ ನೋಡ್ಕೊಂಬರೋಣ ಬನ್ನಿ.
ಚೂರು ಪುಡಿಕೆ ಚೂರು ಅದಕ್ಕೆ ಮತ್ತೆ ಅದು ಸ್ವಲ್ಪ